ಆ್ಯಕ್ಚುಲಿ ಪುಷ್ಪ 2 ನಾಳೆ ಎಲ್ಲ ಕಡೆ 5ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಈಗ ಏನು ನಾವು ಪುಷ್ಪ 1 ಫಸ್ಟು ನಾವೆಲ್ಲ ನೋಡಿದ್ವಿ. ನಾವು ಕನ್ನಡದಲ್ಲಿ ಬರಬೇಕದು, ನಮ್ಮ ಕನ್ನಡಿಗರಿಗೆ ಬರಬೇಕು ಅಂತ ನಾವು ಕೇಳ್ಕೊಂಡಿದ್ವಿ. ಅವ್ರೇನು ಮಾಡಿದ್ದಾರೆ, ಕನ್ನಡದಲ್ಲಿ ಬಿಟ್ಟಿದ್ದಾರೆ. ಓಕೆ, ಅದು ಎಷ್ಟು ಥಿಯೇಟ್ರ್ಗಳಲ್ಲಿ ಹೊರಗಡೆ ಬರುತ್ತೆ, ಎಷ್ಟು ಥಿಯೇಟ್ರ್ಗಳಲ್ಲಿ ಆಗ್ತಾರೆ ಕನ್ನಡನ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಯಾಕೆಂದರೆ ಹೆಸರಿಗೆ ಮಾತ್ರ ಕನ್ನಡದಲ್ಲಿ ನಾವು ರಿಲೀಸ್ ಮಾಡಿದ್ದೀವಿ, ಕನ್ನಡದ ಸಿನಿಮಾವನ್ನು ನೀವು ನೋಡ್ಬೋದು ಪುಷ್ಪನ 2ನ ಅಂತ ಹೇಳ್ತಾರೆ. ಆದರೆ ಯಾವ ಮಟ್ಟಿಗೆ ಎಷ್ಟು ಥಿಯೇಟ್ರ್ಗಳಲ್ಲಿ ಬರುತ್ತೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಮೇಲ್ಗಡೆ ಮಾತ್ರ ಹಾಕಿರ್ತಾರೆ, ಆದರೆ ಅಲ್ಲಿ ಹೋಗಿ ನಾವು ನೋಡಿದಾಗ ತೆಲುಗಲ್ಲಿರುತ್ತೆ ಅಥವಾ ತಮಿಳಲ್ಲಿರುತ್ತೆ ಅಥವಾ ಹಿಂದಿಲಿ ಈ ರೀತಿ ರಿಲೀಸ್ ಮಾಡ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ನೀವು ನೋಡಿರ್ಬೋದು, ನಮ್ಮ ಅಲ್ಲು ಅರ್ಜುನ್ ಅವರು ಇದು ಮಾಡಿರ್ತಾರೆ ಶಪಥ. ಏನು ಅಂದರೆ, ನಾನು ಎಲ್ಲ ಕಡೆ ಹೋಗ್ತೀನಿ, ಯಾವುದೇ ರಾಜ್ಯಕ್ಕೆ ಹೋದರೆ ಅದೇ ರಾಜ್ಯದಲ್ಲಿ ನಾನು ಅದೇ ಲ್ಯಾಂಗ್ವೇಜಲ್ಲಿ ಅದೇ ಭಾಷೆಯಲ್ಲಿ ನಾನು ಮಾತಾಡ್ತೀನಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿರ್ತಾರೆ. ನೀವು ನೋಡಿರ್ಬೋದು, ತಮಿಳ್ನಾಡಿಗೆ ಹೋಗ್ತಾರೆ, ತಮಿಳ್ನಾಡು ತುಂಬ ಕಡೆ ಹೋಗ್ತಾರೆ, ಅಲ್ಲೆಲ್ಲವೂ ಕೂಡ ತಮಿಳಲ್ಲೇ ಆ ಒಂದು ಸಿನಿಮಾವನ್ನು ಪ್ರಚಾರವನ್ನು ಮಾಡ್ತಾರೆ. ಈ ಕಡೆ ಹಿಂದಿಲಿ ಪುಣೆ ಕಡೆ ಆಗಿರ್ಬೋದು, ಈ ಕಡೆ ಎಲ್ಲ ಹಿಂದಿಲಿ ಅಲ್ಲೆಲ್ಲ ಮಾಡ್ತಾರೆ. ಆದರೆ ನಮ್ಮ ಕರ್ನಾಟಕಕ್ಕೆ ಇಲ್ಲಿಗೆ ಬಂದು ಪ್ರೀ ರಿಲೀಸ್ ಈವೆಂಟನ್ನು ಮಾಡ್ತೀನಿ ಅಂತ ಒಪ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಒಂದು ಸ್ಪೆಷಲ್ ಟೀಸರ್ ಮತ್ತು ಟ್ರೈಲರ್ ಕೂಡ ರೆಡಿ ಮಾಡ್ಕೊಂಡಿರ್ತಾರೆ. ಆದರೆ ವಿಚಿತ್ರ ಅಂತಂದರೆ, ನಮ್ಮ ಕನ್ನಡದಲ್ಲಿ ಮಾತಾಡೋಕ್ಕೆ ಆ ಅಪ್ಪನಿಗೆ ಒಂದು ಧೈರ್ಯ ಸಾಕಾಗಿಲ್ವೋ ಅಥವಾ ಕನ್ನಡಿಗರ ನೋಡಿ ಎದುರ್ಕೊಂಡೋ ಗೊತ್ತಿಲ್ಲ. ನಾನು ಇಲ್ಲಿ ಬರೋದಿಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಆಯಪ್ಪನೇ ಹೇಳಿದ್ದೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಒಂದು ಈವೆಂಟು ಕ್ಯಾನ್ಸಲ್ ಆಗುತ್ತೆ, ಆಯಿತಾ? ಇಲ್ಲಿ ಕರ್ನಾಟಕದಲ್ಲಿ ಈವೆಂಟ್ ಕ್ಯಾನ್ಸಲ್ ಆಗುತ್ತೆ. ನಾವು ಕೇಳ್ಕೊಳ್ತಕ್ಕಂಥದ್ದು. ಆಮೇಲೆ ಇನ್ನೊಂದು, ಸುಮಾರು ಸಾರಿ ಬಂದಾಗಲೂ ಕೂಡ ಈಗ ತಮಿಳ್ನಾಡಿಗೆ ಹೋದರೆ ತಮಿಳಲ್ಲಿ ಮಾತಾಡ್ತಾರೆ, ಈ ಕಡೆ ಹೋದರೆ ಹಿಂದಿಲಿ ಮಾತಾಡ್ತಾರೆ, ಅಲ್ಲಿ ತೆಲುಗಲ್ಲಿ ಮಾತಾಡ್ತಾರೆ. ನಮ್ಮ ಕರ್ನಾಟಕಕ್ಕೆ ಬಂದಾಗ ಎಲ್ಲ ಇಂಗ್ಲೀಷ್ನಲ್ಲೇ ಮಾತಾಡ್ತಾರೆ. ಇಂಗ್ಲೀಷ್ನಲ್ಲೇ ಅವರು ಏನೇ ಕ್ವಶನ್ ಕೇಳಿದ್ರು ಇಂಗ್ಲೀಷ್ನಲ್ಲೇ ಮಾತಾಡ್ತಾರೆ. ಅಂದರೆ ಏನು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರೆಲ್ಲ ಇಂಗ್ಲೀಷಲ್ಲಿ ಕೇಳಿಸ್ಕೋತಾರ ಅಥವಾ ಇಂಗ್ಲೀಷಲ್ಲಿ ಮಾತಾಡ್ತಾರ? ನಮ್ಮ ಕನ್ನಡಕ್ಕೆ ಕನ್ನಡ ಲ್ಯಾಂಗ್ವೇಜ್ ಅನ್ನೋದೇ ಇಲ್ವಾ? ನಾವು ನಮ್ಮ ಕನ್ನಡನೇ ನಮ್ಗೆ ಅರ್ಥ ಆಗೋದು ಚೆನ್ನಾಗೆ. ಆಯಪ್ಪ ಬಂದ್ಬಿಟ್ಟು ಇಂಗ್ಲೀಷ್ನಲ್ಲಿ ಎಲ್ಲ ಹೇಳ್ಬಿಟ್ಟು ಹೋದ್ರೆ ಯಾರಿಗೆ ಅರ್ಥ ಆಗುತ್ತೆ? ಅದು ಅರ್ಥ ಮಾಡ್ಕೋಬೇಕು. ಮೋಸ್ಟ್ಲಿ ಅದಕ್ಕೆ ಆಯಪ್ಪ ಎದುರ್ಕೊಂಡಿರ್ತಾನೆ ಅಂತ ನನ್ಗೆ ಅನಿಸಿರುತ್ತೆ. ಆಮೇಲೆ ಇನ್ನೊಂದು, ನಾನು ಎಲ್ಲ ಕಡೆ ಆಯಾ ರಾಜ್ಯಗಳಲ್ಲಿ ಅದೇ ಲ್ಯಾಂಗ್ವೇಜಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದ. ಅದು ಕೂಡ ಎಲ್ಲೋ ಅಪ್ಪನಿಗೆ ಹೊಡೆದಂಗೆ ಆಗಿರುತ್ತೆ ಅಲ್ಲು ಅರ್ಜುನ್ಗೆ. ಅದಕ್ಕೋಸ್ಕರ ನಾನು ಕರ್ನಾಟಕ ಹೋಗಿ ಕನ್ನಡದಲ್ಲಿ ಮಾತಾಡಿಲ್ಲ ಅಂತಂದರೆ ಜನ ಬೇಜಾರು ಮಾಡ್ಕೋಬಹುದು ಅಥವಾ ಹೋರಾಟಗಳಾಗ್ಬೋದು. ಈ ರೀತಿ ಕೂಡ ಅಪ್ಪನಿಗೆ ಒಂದು ಮೈಂಡಿಗೆ ಬಂದಿರುತ್ತೆ. ಅದಕ್ಕೋಸ್ಕರ ಆ್ಯಕ್ಚುಲಿ ಈ ಸರಿ ಈವೆಂಟ್ ಮಾಡಿಲ್ಲ ಅಂತ ನಾವು ಅಂದ್ಕೊಳ್ತೀವಿ ಸರ್. ಆಮೇಲೆ ಇನ್ನೊಂದು, ನಮ್ಮ ಕನ್ನಡದ ಸಿನಿಮಾಗಳು 120 ರೂಪಾಯಿ 150 ರೂಪಾಯಿ ಈ ರೀತಿ ನಾವು ನಮ್ಮ ಜನ ನೋಡ್ತಾರೆ. ಅದರಲ್ಲಿ ಏನೋ ನಮ್ಮ ಕನ್ನಡದ ಜನ ಜೀವನವನ್ನು ನಡೆಸ್ತಾ ಇದ್ದಾರೆ, ಕನ್ನಡ ಚಿತ್ರರಂಗದ ಜನ ಜೀವನವನ್ನು ನಡೆಸ್ತಾ ಇದ್ದಾರೆ. ಆದರೆ ಈ ಒಂದು ಸಿನಿಮಾ ಪುಷ್ಪ 2 ಏನು ರಿಲೀಸ್ ಆಗಿದೆ, ಇದನ್ನು ಏನು ಮಾಡ್ತಾರೆ, ಟಿಕೆಟ್ ರೇಟು ಇವಾಗಲೇ ಬಹಳ ಜಾಸ್ತಿ ಮಾಡಿದ್ದಾರೆ ಸರ್. ತುಂಬ ಜಾಸ್ತಿ ಆಗಿದೆ ಟಿಕೆಟು. ಯಾವ ಮಟ್ಟಿಗೆ ಅಂತಂದರೆ 200 ರೂಪಾಯಿ ಮೇಲೇ ಎಲ್ಲ ಟಿಕೆಟು, 300, 400, 500, 800, 1000 ಈ ರೀತಿ. ಅಂತಂದರೆ ನಮ್ಮ ಕನ್ನಡದ ಇಲ್ಲಿಗೆ ಬರೋದು, ನಮ್ಮ ಕನ್ನಡದಲ್ಲಿ ರಿಲೀಸ್ ಮಾಡೋದು, ನಮ್ಮ ಕನ್ನಡದ ಹಣವನ್ನು ಕೊಳ್ಳೆ ಹೊಡ್ಕೊಂಡು ಹೋಗುವಂಥದ್ದು ಈ ಒಂದು ಕೆಲಸ ಈ ಪುಷ್ಪ 2 ಇಂದ ಆಗ್ತಾ ಇದೆ. ಬೇರೆ ಸಿನಿಮಾಗಳಿಂದಲೂ ಆಗ್ತಾ ಇದೆ ಆಲ್ಮೋಸ್ಟು. ಇದು ಆ್ಯಕ್ಚುಲಿ ಇದು ತಪ್ಪಿಸಬೇಕು. ಒಂದು ವೇಳೆ 200 ರೂಪಾಯಿ ಮೇಲೆ ಏನಾದರೂ ಟಿಕೆಟ್ ಏನಾದ್ರೂ ಇಲ್ಲಿ ಪುಷ್ಪ 2ಗೆ ಅವರು ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದರೆ ಹೋರಾಟಗಳನ್ನು ಮಾಡುವಂಥದ್ದು ಕಟ್ಟಿಟ್ಟ ಬುತ್ತಿ. ನಮ್ಮ ಕರ್ನಾಟಕ ಏನು ಕೊಳ್ಳೆ ಹೊಡ್ಕೊಂಡು ಹೋಗೋಕ್ಕೆ ಇದಲ್ಲ, ರಾಜ್ಯ ಅಲ್ಲ. ಯಾವುದೋ ಭಾಷೆಯಿಂದ ಬಂದ್ಬಿಟ್ಟು ನಮ್ಮ ಕನ್ನಡದ ಅಮಾಯಕ ಜನರ ಏನೋ ಒಂದು ಅಭಿಮಾನ ಇರುತ್ತೆ, ಅಭಿಮಾನ ದುರುಪಯೋಗ ಪಡಿಸ್ಕೊಂಡು ಇಲ್ಲಿಂದ ಕೊಳ್ಳೆ ಹೊಡ್ಕೊಂಡು ಹೋಗೋಕ್ಕೆ ನಾವು ಯಾರು ಕೂಡ ಬಿಡಲ್ಲ. ದೊಡ್ಡದಾದ ಹೋರಾಟಗಳನ್ನು ನಾವು ಮಾಡಬೇಕಾಗತ್ತೆ. ಇಷ್ಟು ಹೇಳಿ ಮುಗಿಸ್ತೀನಿ ಸರ್ ನಾನು.